ಸ್ನೇಹಿತರೆ, ನಾವು ಸಾಕಷ್ಟು ಸಲ ಡಿಸಿಷನನ್ನು ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಏನಾಗುತ್ತೋ, ಯಾರೇನು ಅಂದ್ಕೊಳ್ತಾರೋ, ಈ ಥರ ಸಾಕಷ್ಟು ಯೋಚನೆ ಮಾಡ್ತಾನೆ ಜೀವನ ಕಳೆದು ಹೋಗುತ್ತೆ. ಅದೇ ಕೆಲಸ, ಅದೇ ಜೀವನ, ಅದೇ ಇದರಲ್ಲಿ ನಾವು ಜಂಜಾಟದಲ್ಲಿ ಮುಳುಗಿ ಹೋಗ್ತೀವಿ. ಆದರೆ ಇಲ್ಲೊಬ್ಳು ಹುಡುಗಿ ಒಂದೇ ಕ್ಷಣದಲ್ಲಿ ಡಿಸಿಷನ್ ಚೇಂಜ್ ಮಾಡ್ತಾಳೆ. ತಾನು ಮಾಡ್ತಿದ್ದಂತಹ 9 to 5 ಕೆಲಸವನ್ನು ಬಿಡ್ತಾಳೆ. ಅಲ್ಲಿಂದ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಫ್ಲುಯೆನ್ಸರ್ ಆಗಿ ಗುರುತಿಸ್ಕೋತೀನಿ ಅಂತ ಹೊರಡ್ತಾಳೆ. ಅಲ್ಲಿಂದ ಮುಂದಕ್ಕೆ ಸೀರಿಯಲ್ ಆ್ಯಕ್ಟ್ ಮಾಡ್ತಾಳೆ. ಭಾಷಣಗಾರ್ತಿಯಾಗಿ, ಸಾಹಿತಿಯಾಗಿ ಸಾಕಷ್ಟು ಹೆಸರನ್ನು ಮಾಡಿಕೊಂಡು, ಜೊತೆಗೆ ಬುಕ್ ಕೂಡ ಬರೆದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾನಿದ್ದೀನಿ ಅಂತ ಹೇಳಿ ತೋರಿಸುವಂಥ ಒಂದು ಛಲಗಾತಿ ಹೆಣ್ಣಾಗಿ ನಮಗೆ ಇವತ್ತು ಕಾಣಸಿಗ್ತಾಳೆ. ಆಕೆ ಮತ್ಯಾರೂ ಅಲ್ಲ, ಹಾಸನದ ಇವತ್ತಿನ ಟಾಪ್ ಇನ್ಫ್ಲುಯೆನ್ಸರ್ಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇರುವವಳು ಚಂದನ ವೆಂಕಟೇಶ್. ಆ್ಯಕ್ಚುಲಿ ಅದೇ ಡಿಸಿಷನ್ ತೊಗೊಳ್ಳೋದು ತುಂಬ ಕಷ್ಟ, ಜಾಬ್ ಬಿಡೋದು ಅಂದರೆ. ಆ್ಯಂಡ್ ಅವಾಗ ತಾನೇ ಜಾಯ್ನ್ ಆಗಿದ್ದರಿಂದ ನಂಗೆ ಅಷ್ಟು ಕಷ್ಟ ಆಗಲಿಲ್ಲ ಕೆಲಸ ಬಿಡೋದು. ಆಗ ತಾನೇ MSc ಮುಗಿಸಿದ್ದೆ, ಫ್ರೆಶ್ ಮೈಂಡು, ಫ್ರೆಶ್ ಆಗಿ ಶುರು ಮಾಡಿದ್ದೆ. 6 months ಆಗಿದ್ದು. ಆ ಟೈಮಲ್ಲಿ KSET ಬೇರೆ ಕ್ಲಿಯರ್ ಆಯಿತು. KSET ಕ್ಲಿಯರ್ ಆಗಿದೆ ಅನ್ನೋ ಧೈರ್ಯದ ಮೇಲೆ ಆ್ಯಂಡ್ ಆ ಒಂದು 9 to 5 ಜಾಬಿನ ಒಂದು ಜಂಜಾಟನ ಸಹಿಸೋಕ್ಕಾಗದೆ ಸಡನ್ನಾಗಿ, ಅಂದರೆ ಜಂಜಾಟ ಅನ್ನೋದಕ್ಕಿಂತ ಎಷ್ಟೋ ಜನಕ್ಕೆ ಅದೇ ಜೀವನ. ಬಟ್ ನನಗೆ ಪರ್ಸ್ನಲ್ ಆಗಿ ಕ್ರಿಯೇಟಿವ್ ಮೈಂಡ್ ಇರೋರಿಗೆ ಬೆಳಗ್ಗೆ 9 ಹೋಗಿ ಕೂತ್ಕೋ 5 ತನಕ ಕೆಲಸ ಮಾಡೋ ಅನ್ನೋದು ಸ್ವಲ್ಪ ಕಷ್ಟ. ಹಾಗಾಗಿ ನನಗೆ ಕ್ರಿಯೇಟಿವ್ ಮೈಂಡ್ ಇದ್ದಿದ್ದರಿಂದ ಒಂದು ಧೈರ್ಯ ಮಾಡಿ ಏನಾದರೂ ಮಾಡಿ ಆಚೆ ಬರಬೇಕು ಅಂತ ಕ್ವಿಟ್ ಮಾಡಿದೆ. ಸೀರಿಯಲಲ್ಲಿ ಅವಕಾಶ, ಸಾಕಷ್ಟು ಜನರಿಗೆ ಅದೊಂದು ಡ್ರೀಮ್, ಸೀರಿಯಲಲ್ಲಿ ಅವಕಾಶ ಸಿಗೋದು, ಆಮೇಲೆ ನಾವು ಆ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳುವಂಥದ್ದು, ಚಂದನವನಕ್ಕೆ ಎಂಟ್ರಿ ಕೊಡಬೇಕು ಅಂತ ಹೇಳುವಂಥದ್ದು, ಕಿರುತೆರೆಗೆ. ಇದು ಹೇಗೆ ಚಂದನನೇ ಹುಡ್ಕೊಂಡು ಬಂತ ಹೇಗೆ? ಚಂದನಂಗೆ ಆ್ಯಕ್ಚುಲಿ ಹೌದು, ನಾನು ಆ ಟೈಮಲ್ಲಿ ಒಂದು ರಿಯಾಲಿಟಿ ಶೋಗೆ ಆಡಿಷನ್ ಕೊಡ್ತಿದ್ದೆ, ಅದಾಗಲಿಲ್ಲ. ಆ ಸಮಯದಲ್ಲಿ ಅಂಕಿತಾ ಜಯರಾಮ್ ಅಂತ ಹೇಳಿಬಿಟ್ಟು ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ನಮ್ಮ ಕಿರುತೆರೆನಲ್ಲಿ ಆ್ಯಂಡ್ ಸಿನಿಮಾಗಳಲ್ಲೆಲ್ಲ ಮಾಡಿದ್ದಾರೆ. ಅವ್ರ ತಂದೆ ಜಯರಾಮ್ ಅಣ್ಣ ಈ ಥರದ್ದು ಒಂದು ಪಾತ್ರ ಇದೆ, ಸುವರ್ಣದಲ್ಲಿ ಹೊಸ ಸೀರಿಯಲ್ ಬರ್ತಾ ಇದೆ, ಧರಣಿ ಜಿ ರಮೇಶ್ ಗರಿಘಟ್ಟ ಅಂತ ಹಾಸನದವರೇನೆ ಡೈರೆಕ್ಟ್ ಮಾಡ್ತಾ ಇರೋದು ಅಂತ. ಈ ಥರದ್ದೊಂದು ಪಾತ್ರ ಹುಡುಕ್ತಿದ್ದಾರೆ ಆ್ಯಂಡ್ ತುಂಬ ಬಬ್ಲಿ ಕ್ಯಾರೆಕ್ಟರ್ ಹುಡುಕ್ತಿದ್ದಾರೆ ಅಂತ ಹೇಳಿದ್ರು. ಅವರು ನನ್ನ ಕರ್ಕೊಂಡೋಗಿ ಆಡಿಷನ್ ಎಲ್ಲ ಮಾಡಿಸಿದ್ರು. ಅದೇ ಚಂದನಾನೇ ಕಿರುತೆರೆ ಹುಡುಕೊಂಡು ಬಂತು. ಅದೇ ನನಗೆ ಬಹಳ ಖುಷಿ ಇರೋದು. ಆ್ಯಂಡ್ ಹಾಗೆ ಜರ್ನಿ ಶುರುವಾಯಿತು. ಓದಿರೋದು ಫುಡ್ ಸೈನ್ಸು. ಫುಡ್ ಸೈನ್ಸಿಗೂ ಸಿನಿಮಾಕ್ಕೂ ಮಾತುಕತೆಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಅದನ್ನೇ ತುಂಬ ಜನ ಹೇಳ್ತಾರೆ ನನ್ನ ಕಾರ್ಯಕ್ರಮಗಳಿಗೆ ಹೋದಾಗ. ಈ ನಿರೂಪಣೆ ಮಾಡೋದಕ್ಕೂ, ನಟನೆ ಮಾಡೋದಕ್ಕೂ ಮತ್ತು ಇನ್ಫ್ಲುಯೆನ್ಸರು ಎಲ್ಲದಕ್ಕೂ ಸಂಬಂಧನೇ ಇಲ್ಲ. ಯಾಕಂದರೆ ಆ್ಯಂಕರಿಂಗೇ ಡಿಫ್ರೆಂಟು, ನಟನೆನೇ ಡಿಫ್ರೆಂಟು. ಅದನ್ನು ಕ್ಯಾರಿ ಮಾಡೋದು ಬಹಳ ಕಷ್ಟ. ಅದು ಒಂಥರ ನನಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟನೇ ಆಯಿತು, ಕಲಿತಾ ಹೋಗ್ತಾ ಇದ್ದೀನಿ ಇವಾಗ ಎಂಟ್ರಿ ಕೊಟ್ಟಿರೋದ್ರಿಂದ. ಬಾಲ್ಯದಲ್ಲಿ ಹೇಗಿತ್ತು ಜರ್ನಿಗಳೆಲ್ಲ? ಅಂದರೆ ನಿಮ್ಮ ತಂದೆ ಮಾತಾಡ್ತಾ ಇರುವಾಗ ಹೇಳಿದ್ರು ಕೆಲವೊಂದು ಸಲ ಲಾರಿಯಲ್ಲಿ ಹೋಗಿದ್ರು ಸ್ಕೂಲಿಗೆ. ಅಯ್ಯೋ, ಲಾರಿ ಯಾಪೆ ಗಾಡಿ ಅಂತ ಬರುತ್ತೆ ಗೊತ್ತಾ? ನಮ್ಮೂರಲ್ಲಿ ಹಾಸನದಲ್ಲಿ ಮಂಗಳವಾರ ಸಂತೆ ನಡೆಯುತ್ತೆ. ಈ ಸಂತೆಗೆ ಈ ಹಸುನೆಲ್ಲ, ದನ ಹಸುವುದೆಲ್ಲ ಸಂತೆ ನಡೀತಲ್ಲ, ದನದ ಸಂತೆ, ಆ ದನಗಳನ್ನೆಲ್ಲ ಆಪ ಗಾಡೀಲಿ ಹಾಕೊಂಡು ಹೋಗೋರು. ನಮಗೆ ಬಸ್ ಇರ್ತಾ ಇರಲಿಲ್ಲ. ನಮ್ಮಮ್ಮನೂ ಕೂಡ ಅದೇ ಸ್ಕೂಲಲ್ಲಿ ಟೀಚರ್ ಆಗಿದ್ರು. ನಾನು ಒಬ್ಬಳೇ ಅಲ್ಲ, ನಾನು, ಅಮ್ಮ, ತಂಗಿ 3 ಜನ ಆಪೆ ಗಾಡಿನಲ್ಲಿ, ಅದು ದನಗಳ ಜೊತೆಗೆ ಸ್ಕೂಲಿಗೆ ಹೋಗಿದ್ದೀವಿ. ಆಮೇಲೆ ಆ ಸಗಣಿ ಎಲ್ಲ ನಮ್ಮ ಯೂನಿಫಾರ್ಮಿಗೆ ಆಗಿರೋದೆಲ್ಲ ಉಂಟು. ಆವಾಗ ಬಸ್ ಫೆಸಿಲಿಟಿ ಕೂಡ ಇರಲಿಲ್ಲ, ಸ್ವಲ್ಪ ಕಷ್ಟನೇ ಇತ್ತು ಬಸ್ ಫೆಸಿಲಿಟಿ ಎಲ್ಲ. ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗಿದೆ. ಅದನ್ನು ನಾನು ಯಾವುದೂ ಇವತ್ತಿಗೂ ಕಷ್ಟ ಅಂದ್ಕೊಳ್ಳಲ್ಲ, ಖುಷಿ ಇದೆ. ಯಾಕಂದರೆ ನೆನೆಸ್ಕೊಳ್ಳೋದಕ್ಕೆ ಮೆಮೊರಿ ಇದೆಯಲ್ಲ. ಇಲ್ಲ ಅಂದಿದ್ರೆ ಏನಿದೆ, ಏನು ಕಷ್ಟಪಟ್ಟಿದ್ದೀರ ಲೈಫಲ್ಲಿ ಅಂತ ಅಂದರೆ ಏನೂ ಇಲ್ಲದೆ ಇರೋ ಥರ ಆಗ್ತಿತ್ತು. ನನಗೆ ತುಂಬ ಇದೆ ನೆನೆಸ್ಕೊಳ್ಳೋದಕ್ಕೆ ಮೆಮೊರೀಸ್ ಅಂತ, ಅದು ಖುಷಿ ಆಗುತ್ತೆ. ಇವಾಗ ಅಲ್ಲಿಂದ ಬಂದು ಈಗ ಸಡನ್ನಾಗಿ ಎಷ್ಟು ಬದಲಾವಣೆ ಲೈಫಲ್ಲಿ ಕಾಣಿಸ್ತಿದೆ ಅಲ್ಲ, ಅದೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಈಗಿನ ಕಾಲದ ಸೋಷಿಯಲ್ ಮೀಡಿಯಾ ಮತ್ತು ಅದರಲ್ಲಿ ಬರುವಂಥ ಕಮೆಂಟ್ಸ್ಗಳು, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ವಲ್ಗರಾಗಿ ಬರುವಂಥದ್ದು, ಇಂಥ ಟೈಮ್ನಲ್ಲಿ ಒಂದು ಬಡತನದ ಮನೆಯ ಹೆಣ್ಮಗು ಹೊರಗಡೆ ಹೋಗಿ ಈ ಥರದ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಸಹಜವಾಗಿ ಒಂದಿಷ್ಟು ಟೀಕೆಗಳೆಲ್ಲ ಬರುತ್ತೆ. ಹೇಗೆ ಎದುರಿಸಿದ್ರೆ ಇದನ್ನು? ಅಯ್ಯೋ, ಟೀಕೆಗಳು ಖಂಡಿತ ಬರುತ್ತೆ. ಬಹುಶಃ ಈ ವಿಚಾರದಲ್ಲಿ ನಾನು ತುಂಬ ಮೃದು ಸ್ವಭಾವದವಳು, ಸೆನ್ಸಿಟಿವ್ ಇದ್ದೀನಿ ನಾನು ತುಂಬ. ಆದರೆ ಈ ವಿಚಾರದಲ್ಲಿ ನನ್ನ ಕರಿಯರ್, ನನ್ನ ಕ್ರಿಯೇಟಿವಿಟಿ ಮತ್ತು ನನಗೆ ಖುಷಿ ಕೊಡೋ ಕೆಲಸದಲ್ಲಿ ಯಾರೇ ಅಪೋಸ್ ಮಾಡಿದ್ರು ನಾನು ಅದನ್ನು ಡೈವರ್ಟ್ ಮಾಡ್ಕೋತಾ ಇದ್ದೆ. ಸುಮಾರು ಜನ ಸುಮಾರು ಥರ ಹೇಳ್ತಾಯಿದ್ರು. ಅಂದರೆ ಏನಾಗುತ್ತೆ ಅಂದರೆ ಅವರು ಹೇಳೋದು ತಪ್ಪು ಅಂತ ನಾನು ಹೇಳಲ್ಲ, ಯಾಕಂದರೆ ಅವ್ರ ಲೈಫಲ್ಲಿ ಅದು ವರ್ಕ್ ಆಗಿರಲ್ಲ, ಬೇರೆಯವ್ರ ಲೈಫಲ್ಲೂ ಆಗಲ್ಲ ಅಂತ ಸಜೆಷನ್ ಕೊಟ್ಟಿರ್ತಾರೆ. ಅದನ್ನು ನಾನು ನೆಗೆಟಿವ್ ಆಗಿ ತೊಗೊಳ್ಳಲ್ಲ. ಆದರೆ ನನ್ನ ಲೈಫಲ್ಲಿ ಅದು ವರ್ಕ್ ಆಗಿದೆ. ಸೊ ಅದು ಖುಷಿ ಇದೆ. ಬೇರೆಯವ್ರು ಏನೇ ನೆಗೆಟಿವ್ ಹೇಳಿದ್ರು ಅದನ್ನು ಪಾಸಿಟಿವ್ ಆಗೇ ತೊಗೊಂಡಿದ್ದೀನಿ. ಅದನ್ನು ನಾನು ಬೇಜಾರು ಕೂಡ ಮಾಡ್ಕೊಳ್ಳಲ್ಲ. ಯಾಕಂದರೆ
ತುಂಬ ಜನ ಬೇರೆಯವ್ರ ಲೈಫ್ ನೋಡಿರ್ತಾರೆ, ಓ ಇವ್ರಿಗೆ ಈ ಥರ ಇವ್ರು ಶುರು ಮಾಡಿದ್ರು, ಕೆಲಸ ಬಿಟ್ಟರು, ಹಿಂಗೇನೋ ಶುರು ಮಾಡಿದ್ರು, ಅವ್ರಿಗೆ ಕಷ್ಟ ಆಯಿತು, ನಿಂಗೂ ಅದೇ ಥರ ಕಷ್ಟ ಬರ್ಬೋದು ಅಂತ ಸಜೆಷನ್ಸ್ ಕೊಟ್ಟಿದ್ದಾರೆ. ನಾನು ಅದನ್ನು ಸಜೆಷನ್ಸ್ ಥರನೇ ತೊಗೊಂಡಿದ್ದೀನಿ, ಬಟ್ ಡಿಸಿಷನ್ ನಂದು. ಚಂದನ ನನಗೆ ಒಂದು ಸ್ಪೀಕ್ ಫಾರ್ ಇಂಡಿಯಾ ಟೈಟಲ್ ಕೂಡ ಇದೆ, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರಿ. ಇದೆಲ್ಲ ಹೇಗೆ ಅಂತ ಆಸಕ್ತಿ, ಇದ್ರ ಬಗ್ಗೆ ಭಾಷಣ ಮಾಡಬೇಕು ಅಥವಾ ಕವನ ಬರೀಬೇಕು ಅಂತೆಲ್ಲ? ಅಂದರೆ ಹೇಗಾಗುತ್ತೆ ಅಂದರೆ ನನಗೆ ಇದು ನನ್ನ 6ನೇ ಕ್ಲಾಸಿಂದನೇ ಶುರುವಾಗಿದ್ದು. ಅಪ್ಪ ನನಗೆ ಭಾಷಣಗಳನ್ನೆಲ್ಲ ಬರ್ಕೊಡ್ತಾಯಿದ್ರು. ನಾನು ನಮ್ಮ ಸ್ಕೂಲ್ದು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಲ್ಲೆಲ್ಲ ಹೋದಾಗ ಅಪ್ಪ ಸ್ಪೀಚ್ ಬರ್ಕೊಡ್ತಾಯಿದ್ರು, ಅಲ್ಲಿಂದ ಮಾತಾಡೋದು ಕಲಿತೆ. ನಾನು PUC ಓದಬೇಕಾದ್ರೆ ನಮ್ಮ ಹಾಸನದ ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಾಗ ನಾನು ಆಡಿಷನ್ಗೆ ಹೋದೆ. ಸುಮಾರು ಜನ ಮಕ್ಕಳು ಬಂದಿದ್ದರು. ನಾನು ಕೂಡ ಅಂದ್ಕೊಂಡಿರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಂತ. ಒಂದು ದೇವರ ಅನುಗ್ರಹ, ಇನ್ನೊಂದು ಆ ಟೈಮಲ್ಲಿ ನಾನು ಅವ್ರು ಏನೇ ಪಿಕ್ ಆ್ಯಂಡ್ ಸ್ಪೀಕ್ ಆಗಿರ್ಬೋದು, 4-5 ಥರದ ಕಾಂಪಿಟೇಷನ್ ಇತ್ತು. ಆ ಎಲ್ಲ ಕಾಂಪಿಟೇಷನಲ್ಲೂ ನಾನು ಚೆನ್ನಾಗಿ ಮಾಡಿದೆ. ಒಂದು ನನ್ನ ಟೈಮ್ ಚೆನ್ನಾಗಿತ್ತು, ಇನ್ನೊಂದು ಆ ಒಂದು ಸಮಯನೂ ಚೆನ್ನಾಗಿತ್ತು. ನನಗೆ ಬಂದಂತಹ ಟಾಪಿಕ್ಗಳಾಗಿರ್ಬೋದು, ನಾನು ಅಟೆಂಡ್ ಮಾಡಿದ ರೀತಿ ಆಗಿರ್ಬೋದು, ಎಲ್ಲ ಚೆನ್ನಾಗಿದ್ದರಿಂದ ಅವಕಾಶ ಬಂತು. ಆ್ಯಂಡ್ ನನಗಿಂತ ಅರ್ಹರಿಲ್ಲ ಅಂತ ನಾನು ಹೇಳಲ್ಲ, ಬೇರೆಯವರು ಅರ್ಹರಿರ್ತಾರೆ. ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಗೊತ್ತಿರೋವಂಥ ಟಾಪಿಕ್ಗಳು ಬಂದವು ಅಂತ ನನಗನ್ಸುತ್ತೆ. ಯಾಕಂದರೆ ಸುಮಾರು ಜನ ಅನ್ಕೋತಾರೆ ಅವಳು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಇದ್ಲು, ಅವಳಿಗೆ ಅವಕಾಶ ಬಂತು ಅಂತ. ಎಲ್ಲರೂ ಟ್ಯಾಲೆಂಟೆಡ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಪರೀಕ್ಷೆಗೆ ಓದ್ತಾ ಇದ್ದೀವಿ ಅಂತ ಅಂದರೆ, ನಾವು ಎಕ್ಸಾಮ್ ಬರಿಬೇಕಾದ್ರೆ ನಮಗೆ ಗೊತ್ತಿರೋ ಪ್ರಶ್ನೆಗಳೇ ಬಂತು ಅಂತ ಅಂದರೆ ನಾವು ಜಾಸ್ತಿ ಸ್ಕೋರ್ ಮಾಡ್ತೀವಿ. ಆ ಥರ ಅವತ್ತಿನ ದಿನ ನಾನು ಏನೇ ಕಾಂಪೀಟ್ ಮಾಡಿದ್ರು ನನಗೆ ಈಸಿ ಆಗುವಂಥ ಟಾಪಿಕ್ಗಳೇ ಬಂದಿದ್ವು. ಸೊ ನಾನು ಸೆಲೆಕ್ಟ್ ಆದೆ. ಆ್ಯಂಡ್ ಸ್ಪೀಕ್ ಫಾರ್ ಇಂಡಿಯಾದಲ್ಲೂ ಕೂಡ ನನಗೆ ಮೋಸ್ಟ್ ಪ್ರಾಬಬ್ಲಿ ಅಷ್ಟೊತ್ತಿಗೆ ನಾನು ತರೋ ಆಗಿದ್ದೆ ಅಂತ ಅನಿಸುತ್ತೆ ಭಾಷಣದಲ್ಲಿ. ಅಲ್ಲೂ ಕೂಡ ಪಿಕ್ ಆ್ಯಂಡ್ ಸ್ಪೀಕ್ ಆಗಿರೋದ್ರಿಂದ ಟಾಪಿಕ್ಗಳು ಸುಲಭ ಇರ್ತಿತ್ತು. ಸೊ ಫಿನಾಲೆ ತನಕ ಹೋಗೋ ಥರ ಆಯಿತು. ಆ್ಯಂಡ್ ನನಗೆ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಗುರುಗಳ ಸಪೋರ್ಟ್ ಆಗಿರ್ಬೋದು, ಎಲ್ಲರ ಆಶೀರ್ವಾದ ಅಲ್ಲಿವರೆಗೂ ಹೋಗೋ ಥರ ಮಾಡ್ತು. ಚಂದನ ಒಳ್ಳೆ ಡ್ಯಾನ್ಸರ್ ಅಂತೆ ಅಪ್ಪ ಹೇಳ್ತಾ ಇದ್ರು. ಡ್ಯಾನ್ಸರ್ ಅಂದರೆ ನಾನು ಒಂಥರ ಎಲ್ಲೂ ನನಗೆ ಗುರು ಇಲ್ಲದೆ ಇರೋ ಥರ, ನಾನು ಎಲ್ಲೂ ಹೋಗಿ ಯಾರ ಹತ್ರನೂ ಡ್ಯಾನ್ಸ್ ಕಲ್ತಿಲ್ಲ. ಹಾಗೆ TV ನನಗೆ ಮೊದಲಿಂದನೂ ಹುಚ್ಚು. ಉದಯ ಮೂವೀಸ್ ಹಾಕೊಂಡ್ರೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸಿನಿಮಾಗಳು ನೋಡ್ತಿದ್ದೆ. ಆ್ಯಂಡ್ ನಾನು ಎಷ್ಟು ಸತಿ ನೋಡಿದ ಸಿನಿಮಾನೇ ನೋಡ್ತಿದ್ದೆ ಅಂದರೆ, ಒಂದು 4-5 ಸತಿ ನನ್ನ ಕಸಿನ್ಸ್ ಯಾರಾದ್ರು ಪಕ್ಕದಲ್ಲಿ ಕೂತ್ಕೊಂಡು ಈ ಕಥೆಲಿ ನೆಕ್ಸ್ಟ್ ಹಿಂಗೆ ಆಗುತ್ತೆ ನೋಡಿ, ಇವ್ನು ಸತ್ತೋಗ್ತಾನೆ, ಇವಳು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತೆಲ್ಲ ನಾನೇ ಕತೆಗಳನ್ನ ಹೇಳ್ತಿದ್ದೆ. ಸಿನಿಮಾ ಹುಚ್ಚು ಜಾಸ್ತಿ ಇತ್ತು ನೋಡಬೇಕು ಅಂತ. ಆಗ ಸಿನಿಮಾದಲ್ಲಿ ನೋಡ್ಕೊಂಡು ಡ್ಯಾನ್ಸ್ ಎಲ್ಲ ಕಲ್ತಿದ್ದು. ಪರ್ಟಿಕ್ಯುಲರಾಗಿ ಎಲ್ಲೂ ಹೋಗಿ ಕಲ್ತಿಲ್ಲ, ಬಟ್ ನನಗಿಷ್ಟ ಡ್ಯಾನ್ಸ್ ಅಂದರೆ. ಅಪ್ಪಂಗೆ ಇಷ್ಟ ನನ್ನ ಡ್ಯಾನ್ಸ್ ನೋಡೋದಕ್ಕೆ. ಈಗ ಸೀರಿಯಲ್ ಮಾಡ್ತಾ ಇದ್ರು, ನೆಕ್ಸ್ಟ್ ಏನಾದ್ರು ಸಿನಿಮಾದಲ್ಲಿ ಅವಕಾಶ ಬರುತ್ತಾ? ಅವಕಾಶ ಬಂದರೆ ಡ್ಯಾನ್ಸ್ ಹೆಲ್ಪ್ ಆಗುತ್ತಲ್ಲ? ಸಿನಿಮಾ ಬಂತು, ಮಾಡಲಿಕ್ಕಾಗಲಿಲ್ಲ. ಬಹುಶಃ ಉಪಯೋಗಕ್ಕೆ ಬರ್ಬೋದು. ಆದರೆ ಡ್ಯಾನ್ಸ್ ನನ್ನ ಮನಸ್ಸಲ್ಲಿ ಹಾಗೇ ಇದೆ. ಅಂದರೆ ಎಲ್ಲ ಟ್ಯಾಲೆಂಟ್ನೂ ಒಂದೇ ಸತಿ ಹೊರಗೆ ಹಾಕೋಕ್ಕಾಗಲ್ಲ. ಆ ಟೈಮ್ ಬಂದಾಗ, ಅವಕಾಶಗಳು ಬಂದಾಗ ಅಟ್ ಎ ಟೈಮ್ ಒಂದೇ ಸಲ ಬಂದುಬಿಡುತ್ತೆ. ತುಂಬ ಜನರಿಗೆ ಗೊತ್ತಿಲ್ಲ, ಚಂದನ ಒಳ್ಳೆ ಕಥೆಗಾತಿ. ಆಕೆ ಕಥೆಗೆ ತುಂಬ ಜನ ಫ್ಯಾನ್ಸ್ ಇದ್ರು. ತುಂಬ ಜನರಿಗೆ ಗೊತ್ತು. ವಾರದ ಕತೆ ಚಂದನ ಜೊತೆ ನಾನು ನಿಮ್ಮ ಚಂದನ ಮಾತಾಡ್ತಾ ಇದ್ದೀನಿ. ಆವಾಗ ಫೇಸ್ಬುಕ್ಕಲ್ಲಿ ಕಾಲೇಜ್ ಲೈಫಲ್ಲಿ ಇದ್ದಾಗ, ಕಾಲೇಜ್ ಡೇಸಲ್ಲಿ ಡಿಗ್ರಿ ಓದಬೇಕಾದ್ರೆ ಕತೆ ಹೇಳ್ತಿದ್ದೆ. ನಂಗೆ ಕತೆ ಹೇಳೋದಂದರೆ ತುಂಬ ಇಷ್ಟ. ಆದರೆ ಮೌಲ್ಯಾಧಾರಿತ ಕತೆಗಳು ಮಾತ್ರ, ಸುಳ್ಳು ಕತೆಗಳು ಹೇಳೋಕ್ಕೆ ಇಷ್ಟ ಇಲ್ಲ. ಯಾಕೆ ಅದನ್ನು ನಿಲ್ಲಿಸಿದ್ರಿ? ಮತ್ತೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಕತೆ? ಅದೇನಾಗ್ತಿತ್ತು ಅಂದರೆ, ನಾನು MSc ಮಾಡುವಾಗ ಓದೋಕ್ಕೂ ಜಾಸ್ತಿ ಇತ್ತು. ಅದು ಅಚಾನಕ್ಕಾಗಿ ನನ್ನ ಪೇಜ್ ಕೂಡ ಹೋಯಿತು, ನಿಲ್ಲಿಸ್ಬೇಕಾಯಿತು. ಕೊನೆಗೆ ಇವಾಗ ಏನಾಗಿದೆ ಅಂದರೆ, ಅಟ್ ಪ್ರೆಸೆಂಟ್ ಜನ್ರೇಷನ್ ರೀಲ್ಸು, ಟ್ರೆಂಡಿಂಗು ಎಲ್ಲ ಬೇರೆ ಥರ ಓಡ್ತಾ ಇದೆ. ಟ್ರೆಂಡಿಗೆ ತಕ್ಕಾಗೆ ನಾವು ಕೂಡ ಬದಲಾಗಬೇಕಾಗುತ್ತೆ. ಹಾಗಾಗಿ ಕತೆಗಳು ಹೇಳೋಕ್ಕಾಗ್ತಿಲ್ಲ, ನನ್ನದೇ ಲೈಫಿನ ಕತೆಗಳನ್ನ ಹೇಳ್ತಾ ಹೋಗ್ತಿದ್ದೀನಿ. ಈ ಪ್ರಮೋಷನ್ ಜರ್ನಿ ಹೇಗೆ ಅಂದರೆ, ಕಂಟೆಂಟ್ ಕ್ರಿಯೇಟರ್ಸು ತುಂಬ ಇರ್ತಾರೆ. ಹೌದು. ಆದರೆ ಅದರಲ್ಲಿ ಪ್ರಮೋಷನ್ ಮಾಡಿ ಸಕ್ಸಸ್ ಆಗಿ ಇದಾಗೋದು ತುಂಬ ಕಡಿಮೆ. ನೀವು ಇವತ್ತು ಹಾಸನದಲ್ಲಿ ಒಬ್ಬ ಒಂದು ಪ್ರಭಾವಿ ಇನ್ಫ್ಲುಯೆನ್ಸರ್ ಅಂತ ಹೇಳ್ಬೋದು. ಪ್ರಭಾವಿ ಇನ್ಫ್ಲುಯೆನ್ಸರ್, ಒಂದು ದೊಡ್ಡ ಇನ್ಫ್ಲುಯೆನ್ಸರ್. ಟಾಪ್ ಲಿಸ್ಟಲ್ಲಿ ತೆಗೆದ್ರೆ ಹಾಸನದ ಟಾಪ್ ಇನ್ಫ್ಲುಯೆನ್ಸರ್ಸ್ ಪಟ್ಟಿಯಲ್ಲಿ ಇದ್ದೀರಾ. ಅದು ಹೇಳಬೇಕಂದ್ರೆ, ನಾನು ಕೆಲಸ ಬಿಟ್ಟು ಬಂದಾಗ ನನಗೆ ಹಾಸನ್ ನ್ಯೂಸಿಂದ ಒಂದು ಕಾಲ್ ಬರುತ್ತೆ. ಆದಿ ಅಣ್ಣ ಅಂತ ಹೇಳಿಬಿಟ್ಟು ಈ ಥರ ಪ್ರಮೋಷನ್ ಅಂತ ಶುರು ಮಾಡಿದ್ದೀವಿ ಅಂತ ಹೇಳಿದರು. ಆಗ ನಾನು ಓಕೆ, ನಾನು ಅವರು ನನಗೆ ಕೊಟ್ಟರು ಒಂದು ಪ್ರಮೋಷನ್, ಸೀರೆ ಅಂಗಡಿದು. ನಾನು ಹೋಗಿ ಮಾಡಿದೆ 2 years ಬ್ಯಾಕ್. ಅದು ನನಗೆ ಸ್ವಲ್ಪ ಕಷ್ಟನೇ ಆಯಿತು, ಯಾಕಂದರೆ ನಾನು ಯಾವುದನ್ನು ಪ್ರಮೋಟ್ ಮಾಡೋ ಹುಡುಗಿ ಅಲ್ಲ. ಆ್ಯಂಡ್ ನನ್ನ ಒಂದು ಜಾನರೇ ಬೇರೆ ಇತ್ತು. ಆ ಟೈಮಲ್ಲಿ ಒಂದು 2-3 ಪ್ರಮೋಷನ್ ಮಾಡುವ ಕಷ್ಟ ಆಯಿತು. ಹೋಗ್ತಾ ಏನಾಯ್ತು ಅಂದರೆ, ಕೆಲಸ ಬಿಟ್ಟು ಬಂದಿದ್ದರಿಂದ ಇನ್ಕಮ್ ಬೇಕಿತ್ತಲ್ಲ. ಸೊ ಇನ್ಕಮ್ ಶುರುವಾಗಿದ್ದು ಪ್ರಮೋಷನಿಂದ. ಅದು
ಯಾವ ಲೆವೆಲಿಗೆ ಹೋಯ್ತಂದರೆ ಇವತ್ತು ಬಿಡುವೇ ಇಲ್ಲದೆ ಇರೋಷ್ಟು ಪ್ರಮೋಷನ್ಸ್ ನಾನು ಮಾಡ್ತಿದ್ದೀನಿ. ತುಂಬ ಖುಷಿ ಇದೆ. ನಾನು ತುಂಬ ಕಲಿತೆ ಈ ಪ್ರಮೋಷನ್ ಜರ್ನಿಯಲ್ಲಿ. ಎಡಿಟಿಂಗ್ ಆಗಿರ್ಬೋದು, ಕಾನ್ಸೆಪ್ಟ್ ಆಗಿರ್ಬೋದು, ಕ್ಯಾಮರಾ ಆ್ಯಂಗಲ್ಸ್ ಆಗಿರ್ಬೋದು, ಯಾವ ರೀತಿ ಪ್ರಮೋಟ್ ಮಾಡಿದರೆ ಜನರಿಗೆ ರೀಚ್ ಆಗುತ್ತೆ, ಯಾವ ರೀತಿ ಮಾತಾಡಿದ್ರೆ ಜನಕ್ಕೆ ಇಷ್ಟ ಆಗಲ್ಲ, ಯಾವ ರೀತಿ ಮಾತಾಡಿದ್ರೆ ಇಷ್ಟ ಆಗುತ್ತೆ, ಜನರ ಮನಸ್ಸನ್ನು ಅರಿಯೋದು ಹೇಗೆ. ಆ್ಯಂಡ್ ಒಂದೊಂದು ಕಡೆ ಹೋದಾಗ ನೂರಾರು ಥರ ಪ್ರಮೋಷನ್ ಮಾಡಿರೋದ್ರಿಂದ ವ್ಯಕ್ತಿಗಳನ್ನ ಮೀಟ್ ಮಾಡ್ತೀವಿ. ಸೊ ವ್ಯಕ್ತಿಗಳು ಹೇಗಿರ್ತಾರೆ, ಅವ್ರ ಮನಸ್ಥಿತಿ ಹೇಗೆ, ಆಮೇಲೆ ಒಬ್ಬೊಬ್ಬರು ಕ್ಲೈಂಟ್ ಒಂದೊಂದು ಥರ ಇರ್ತಾರೆ. ಒಂದೇ ಥರ ಕ್ಲೈಂಟ್ ಇರಲ್ಲ. ಕೆಲವರಿಗೆ ಪರ್ಟಿಕ್ಯುಲರಾಗಿ ಹೀಗೆ ಬೇಕಿರುತ್ತೆ, ಇನ್ನು ಕೆಲವರಿಗೆ ಅಯ್ಯೋ ಬಿಡಿ ಮೇಡಮ್ ಹಿಂಗೆ ಮಾಡ್ಕೊಂಡು ಹೋಗಿ ಸಾಕು ಅಂತಾರೆ. ತುಂಬ ಥರ ಜನರನ್ನ ಮೀಟ್ ಮಾಡಿದೆ. ಒಂದೊಳ್ಳೆ ಕನೆಕ್ಷನ್ ಆಯಿತು, ಒಂದೊಳ್ಳೆ ಬಾಂಧವ್ಯ. ಆ್ಯಂಡ್ ಹಾಸನದಲ್ಲಿ ಒಂದು ಕುಟುಂಬ ಥರನೇ. ಲೈಕ್ ನನಗೆ ಫ್ಯಾಮಿಲಿ ಇಲ್ಲ ಅಂತಂದ್ರೂ ಹಾಸನಲ್ಲಿರೋ ನನ್ನ ಕ್ಲೈಂಟ್ಸ್ಗಳೇ ನನಗೆ ಫ್ಯಾಮಿಲಿ ಥರ. ಯಾಕಂದರೆ ಅವ್ರು ಯಾವುದೇ ಪೂಜೆ ಮಾಡಲಿ, ಲಕ್ಷ್ಮೀ ಪೂಜೆ ಏನೇ ಮಾಡಲಿ, ದೀಪಾವಳಿ ಎಲ್ಲದಕ್ಕೂ ನನ್ನ ಕರೀತಾರೆ. ಲಕ್ಷ್ಮೀ ಥರ ಬನ್ನಿ, ನೀವು ಹೆಣ್ಮಗಳು ಬರಬೇಕು, ನಮ್ಮ ಹಾಸನದ ಹೆಣ್ಮಗಳು ಅಂತೆಲ್ಲ ತುಂಬ ಅಭಿಮಾನ ಇಟ್ಟಿದ್ದಾರೆ. ಸೊ ಚಿಕ್ಕದಾಗಿ ಶುರುವಾಗಿದ್ದ ಪ್ರಮೋಷನ್ ಜರ್ನಿ ಟಾಪ್ ಇನ್ಫ್ಲೂಯೆನ್ಸರ್ ಅನ್ನೋದಕ್ಕಿಂತ ಮನೆ ಮಗಳ ಥರ ಟ್ರೀಟ್ ಮಾಡ್ತಾರೆ ಎಲ್ಲರೂ. ಅದು ಬಹಳ ಖುಷಿಯಾಗುತ್ತೆ. ವಿದ್ಯಾಭ್ಯಾಸ ಎಲ್ಲ ಹೇಗಾಯಿತು? ವಿದ್ಯಾಭ್ಯಾಸ ಆ್ಯಕ್ಚುಲಿ ಕಷ್ಟದಲ್ಲಿ ಆಯಿತು. ಕಷ್ಟದಲ್ಲಿ ಏನೇ ನಾನು ಟಾಪರೇ ಇದ್ದೆ 10th ಮತ್ತು PUನಲ್ಲಿ. ಅಂದರೆ ಸಮ್ಮೇಳನ ಅದು ಇದು ಅಂತ ಅಷ್ಟು ಓದ್ಲಿಕ್ಕೆ ಆಗಲಿಲ್ಲ, ಬಟ್ ಪರವಾಗಿಲ್ಲ. ಡಿಗ್ರಿ ತುಂಬ ಚೆನ್ನಾಗಿ ಓದಿದೆ. ಮಾಸ್ಟರ್ಸ್ ಇಲ್ಲ 80+ ಇದೆ. ಡಿಗ್ರಿನೂ ಅಷ್ಟೇ ಡಿಸ್ಟಿಂಕ್ಷನ್ ಇದ್ದೀನಿ. ಎಲ್ಲ ಚೆನ್ನಾಗೇ ಬಂದಿದೆ. ಆದರೆ ಏನಂದರೆ ಎಜುಕೇಷನ್ ರಿಲೇಟೆಡ್ ಏನಾದರೂ ಕ್ಯಾರಿ ಮಾಡೋಕ್ಕಾಗುತ್ತಾ ಅಂತ ನೋಡಿದಾಗ ಸದ್ಯಕ್ಕೆ ಆಗಲಿಲ್ಲ. ಬಟ್ ಅಟ್ ಪ್ರೆಸೆಂಟ್ ಜೀನಿ ಜೊತೆ ನಾನು ಟೈಅಪ್ ಆಗಿದ್ದೀನಿ ಫುಡ್ ರಿಲೇಟೆಡ್. ಅದು ಬಿಟ್ಟರೆ ನನ್ನದೇ ಸ್ವಂತದ್ದು ಏನಾದರೂ ಮಾಡಬೇಕು ಅಂತಿದೆ. ಓದಿದ ಎಜುಕೇಷನ್ ವೇಸ್ಟ್ ಆಗಿಲ್ಲ. ನಾನು ಒಂದು ಹೇಳೋದೇನೆಂದರೆ ಎಜುಕೇಷನ್ ನಮಗೆ ಪ್ರಬುದ್ಧತೆನ ಕೊಡುತ್ತೆ. ಹಾಗಾಗಿ ಎಜುಕೇಷನ್ ಈಸ್ ಮಸ್ಟ್, ಕಲಿಬೇಕು. ಇವತ್ತಿನ ಜನ್ರೇಷನ್ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ತುಂಬ ಯೋಚನೆ ಮಾಡ್ತಾರೆ. ನಮ್ಮ ಕಮಿಟ್ಮೆಂಟು ಅದು ಇದು ಅಂತ. ಒಂದು ಹೆಣ್ಮಗಳಾಗಿ ದಿಟ್ಟ ನಿರ್ಧಾರ ತಗೊಂಡಿದ್ದೀರಾ. ಇದೇ ಸಜೆಷನನ್ನು ಬೇರೆಯವ್ರಿಗೆ ಕೊಡೋದಾದ್ರೆ ಏನು ಹೇಳ್ತೀರಾ? ಖಂಡಿತ ದಯವಿಟ್ಟು ಯಾರು ಕೆಲಸ ಬಿಟ್ಟು ಬರಬೇಡಿ. ಯಾಕಂದರೆ ಲಕ್ ಕೂಡ ಮ್ಯಾಟರ್ ಆಗುತ್ತೆ. ಎವ್ರಿ ಟೈಮ್ ನಮಗೆ ನಮ್ಮ ಟ್ಯಾಲೆಂಟ್ ವರ್ಕ್ ಆಗಲ್ಲ. ನಾವು ಯಾವ ಜಾಗದಲ್ಲಿ ಇರ್ತೀವಿ, ನಮ್ಮ ಜೊತೆ ಯಾರು ಇರ್ತಾರೆ, ಆಮೇಲೆ ನಮ್ಮ ಸುತ್ತಮುತ್ತ ವಾತಾವರಣ ಎಲ್ಲನೂ ಎಫೆಕ್ಟ್ ಆಗುತ್ತೆ. ಸಡನ್ನಾಗಿ ನೀವು ಕೆಲಸ ಬಿಟ್ಟು ಬಂದು ನಿಮಗೆ ಸಪೋರ್ಟ್ ಮಾಡೋರೇ ಯಾರೂ ಇಲ್ಲ ಅಂತ ಅಂದರೆ ಅದು ಸ್ಟ್ರಗಲ್ ಅನ್ನೋದು ಒಂದು 2-3 ವರ್ಷ ಎಳ್ಕೊಂಡು ಹೋಗುತ್ತೆ. ಅಟ್ಲೀಸ್ಟ್ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಏನಾದರೂ ವರ್ಕ್ ಆಗುತ್ತೆ. ಒಂದೇ ಸತಿ ಕೆಲಸ ಬಿಡೋದಕ್ಕಿಂತ ಕೆಲಸದ ಜೊತೆಗೆ ಪ್ಯಾಷನ್ನ ಮಾಡಲಿಕ್ಕೆ ಟ್ರೈ ಮಾಡಿ. ಎಲ್ಲರಿಗೂ ಅದು ವರ್ಕ್ ಆಗಲ್ಲ. ಬಿಟ್ಟು ಬಂದಿದ ತಕ್ಷಣ ಎಲ್ಲರಿಗೂ ವರ್ಕ್ ಆಗಲ್ಲ. ನಾನು ಸಡನ್ನಾಗಿ ಕೆಲಸ ಬಿಡಿ ಅಂತ ದಯವಿಟ್ಟು ಯಾರಿಗೂ ಹೇಳಲ್ಲ, ಯಾರಿಗೂ ಸಜೆಸ್ಟ್ ಮಾಡಲ್ಲ. ಬಟ್ ಡಿಸಿಷನ್ ವಿಚಾರಕ್ಕೆ ಬಂದರೆ ಖಂಡಿತ ನಾನು ಕೂಡ 1000 ಸತಿ ಯೋಚನೆ ಮಾಡೇ ಡಿಸಿಷನ್ ತೊಗೋತೀನಿ. ಸಡನ್ ಡಿಸಿಷನ್ ತೊಗೊಳ್ಳಲ್ಲ. ನಮ್ಮ ಮನೆಗೆ ಒಂದು ವಸ್ತು ತರಬೇಕಂದ್ರೆ 1000 ಸತಿ ಯೋಚನೆ ಮಾಡ್ತೀವಿ. ಒಂದು ಪೆನ್ ತೊಗೋಬೇಕಂದ್ರೆ ಗೀಚಿ ಎಲ್ಲ ಯೋಚನೆ ಮಾಡ್ತೀವಿ. ಅಂದರೆ ಬದುಕಿನ ನಿರ್ಧಾರಗಳನ್ನು ತೊಗೋಬೇಕಾದ್ರೆ 1000 ಸತಿ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಏನೇ ನಿರ್ಧಾರ ತೊಗೋಬೇಕಾದ್ರೂ ಯೋಚನೆ ಮಾಡಿ ತೊಗೊಳ್ಳಿ. ನಾನು ಮೊದಲಿಂದನೂ ನಾನು ಫಾಲೋ ಮಾಡೋದೇನೆಂದರೆ, ನನಗೆ ದುಡ್ಡಿಗಿಂತ ನನ್ನ ಸುತ್ತಮುತ್ತ ನಾನು ಓಡಾಡಿದಾಗ ಆ ಹುಡುಗಿನ ಅವಳ ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ಯಾಕಂದರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಎಲ್ಲರೂ ನನಗೂ ರೆಸ್ಪೆಕ್ಟ್ ಕೊಡಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗಿರುವಾಗ ಗೌರವಯುತವಾಗಿ ನಡ್ಕೊಂಡಾಗ ಮಾತ್ರ ಆ ಕಡೆಯಿಂದ ಗೌರವ ನಮಗೆ ಸಿಗೋದು. ನನಗೆ ಗೌರವಯುತವಾಗಿ ಜೀವನ ಮಾಡೋಕ್ಕೆ ಬಹಳ ಇಷ್ಟ. ಅದಕ್ಕೆ 1000 ಸತಿ ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೋತೀನಿ. ನಿಮ್ಗೊಂದು ವಿಷಯ ಗೊತ್ತಾ? ಇಲ್ಲ. ಆಶ್ಚರ್ಯ ಏನಪ್ಪ ಅಂದರೆ, ನಮ್ಮ ಈ ಪಾಡ್ಕಾಸ್ಟ್ನ ಫಸ್ಟ್ ಗೆಸ್ಟು ಕಿರಣ್ ಕುಮಾರ್ ವಿವೇಕವಂಶಿ ಅಂತ. ಅವರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸಂಸ್ಥೆನ ಬಿಟ್ಟು ಈಗೇನೋ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಇಂಟರ್ವ್ಯೂ ಮಾಡ್ತಾ ಇದ್ದೀನಲ್ಲ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನೀವು ಬಿಟ್ಟಿದ್ದೀರಾ? ಬಿಟ್ಟು ಈಗೇನೋ ಮಾಡಬೇಕು ಅಂತ ಇದ್ದೀನಿ. ಹೌದು. ನಮ್ಗೆ ಇಬ್ಬರಿಗೆ ಮೋಸ್ಟ್ಲಿ ನೀವು ಇನ್ಸ್ಪಿರೇಷನ್ ಆಗ್ಬೋದು. ಯಪ್ಪ, ನಿಮ್ಮಂತ ದೊಡ್ಡವರಿಗೆ ಇನ್ಸ್ಪಿರೇಷನ್ ಆಗೋಷ್ಟು ದೊಡ್ಡವಳು ನಾನು ಖಂಡಿತ ಅಲ್ಲ. ಬಟ್ ಇವರಿಬ್ಬರು ನನಗೆ ಇನ್ಸ್ಪಿರೇಷನ್. ಕಿರಣ್ ಆಗಿರ್ಬೋದು, ಸ್ವಸ್ತಿಕಣ್ಣ ಆಗಿರ್ಬೋದು, ದೇ ಆರ್ ಮೈ ಸೀನಿಯರ್ಸ್. ಆ್ಯಂಡ್ ಮೊದಲಿಂದನೂ ನಾನು ಅವ್ರ ಮಾತುಗಳನ್ನು ಕೇಳ್ಕೊಂಡು ಬಂದಿರೋ ಹುಡುಗಿ. ಹಾಗಾಗಿ ನಾನು ಅವ್ರಿಗೆ ಇನ್ಸ್ಪೈರ್ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ಬದುಕಿನ ಸೀರಿಯಸ್ ನಿರ್ಧಾರಗಳನ್ನು ತಗೋಬೇಕು ಅಂತ ಮಾತಾಡಿದ್ರಿ. ನಿಮ್ಮ ಬದುಕಿನ ಸೀರಿಯಸ್ ನಿರ್ಧಾರ ಯಾವಾಗ ತಗೋತೀರಾ? ಯಾವುದು ಸೀರಿಯಸ್ ನಿರ್ಧಾರ? ಅದೇ ಯೋಚನೆ ಮಾಡಿ ತಗೊಳ್ಳೋದು. ಯೋಚನೆ ಮಾಡಿ. ಈಗ ಆಲ್ರೆಡಿ ಬದುಕಿನ ಸೀರಿಯಸ್ ನಿರ್ಧಾರಗಳನ್ನೆಲ್ಲ ತೊಗೊಂಡಿದ್ದೀನಿ. ಇನ್ನು ಮುಂದೆ ಸಾಕಷ್ಟು ಸಿಚುವೇಶನ್ಸ್ ಬರ್ತವೆ ಡಿಫಿಕಲ್ಟ್. ಯಾಕಂದರೆ ನಾವು ಹೋಗ್ತಾ ಹೋಗ್ತಾ ಕಷ್ಟದ ದಾರಿಗಳೇ ಸಿಗುತ್ತೆ ಹೊರತು ಸುಲಭ ಯಾವುದೂ ಇರಲ್ಲ. ಯಾಕಂದರೆ ನಾವು ಅನ್ಕೋತೀವಿ ಫಸ್ಟ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಕಷ್ಟ ಇದೆ, ಬೇಗ ಕೆಲಸಕ್ಕೆ ಸೇರ್ಕೋಬೇಕು ಅಂತ. 10th ಸ್ಟ್ಯಾಂಡರ್ಡ್ ಬರಿಬೇಕಾದ್ರೆ ಅನಿಸುತ್ತೆ, PU ಬರಿಬೇಕಾದ್ರೆ ಅನಿಸುತ್ತೆ, ಡಿಗ್ರಿ ಮುಗಿಬೇಕಾದ್ರೆ ಅನಿಸುತ್ತೆ, ಕೆಲಸ ಸಿಗದೇ ಇದ್ದಾಗ ಎಷ್ಟು ಕಷ್ಟ ಇದೆ ಲೈಫ್ ಅಂತ ಅನಿಸುತ್ತೆ. ಕೆಲಸ ಸಿಕ್ಕಿದ ಮೇಲೂ ಲೈಫ್ ಕಷ್ಟ ಇದೆ. ಹಾಗಾಗಿ ಲೈಫಿನ ಪ್ರತಿ ಹೆಜ್ಜೆನೂ ಕಷ್ಟ ಇದೆ. ನಾನು ಕೆಲಸದ ಬಗ್ಗೆ ಎಲ್ಲ ಕೇಳಿದ್ದು. ಮದುವೆ ಬಗ್ಗೆ ಕೇಳಿದ್ದೆ. ಸದ್ಯದಲ್ಲ ಇನ್ನೊಂದು 2 ವರ್ಷದಲ್ಲಿ ನಿರ್ಧಾರ ತಗೋತೀನಿ. ಓಕೆ. ಈಗ ಚಂದನಾಳ ಮುಂಚಿನ ಬದುಕು
ಅಂದರೆ ನಾನು ನೋಡಿದ ಪ್ರಕಾರ ಚಂದನನಿಗೆ ಮುಂಚೆನೇ ಸಾಕಷ್ಟು ಜನ ಫ್ಯಾನ್ಸ್ ಇದ್ದರು. ಫ್ಯಾನ್ಸ್ ಫ್ಯಾನ್ಸ್ ಅನ್ನೋದಕ್ಕಿಂತ ಒಂದು ಫಾಲೋವರ್ಸ್ ಇದ್ದರು. ಹೌದು. ಚಂದನಳ ಕತೆ ಕೇಳಲಿಕ್ಕೆ ಒಂದಿಷ್ಟು ಜನ ಕೂರ್ತಿದ್ರು, ಲೈವ್ ಬಂದಾಗ ಜಾಯ್ನ್ ಆಗ್ತಾಯಿದ್ರು. ಆಮೇಲೆ ನಾವು ಹೋಗ್ತಾ ಹೋದಾಗ ನಾನೊಂದು ಅನುಭವಿಸಿದ್ದು ಚಂದನ, ನಾವು ಯಾವುದೋ ಒಂದು ಪೋಸ್ಟ್ನಲ್ಲಿದ್ದಾಗ ಅಥವಾ ಇದರಲ್ಲಿದ್ದಾಗ ನಾವು ಅಲ್ಲಿದ್ದಾಗ ನಮ್ಗೆ ತುಂಬ ಜನ ಆತ್ಮೀಯತೆ ತೋರಿಸ್ತಾರೆ ಅಥವಾ ಇನ್ನೊಂದೇನು ಬೆಂಬಲ ಕೊಡ್ತಾರೆ. ನಾವು ಒಂದು ಎಲ್ಲ ಬಿಟ್ಟು ಬಂದಾಗ ನಮ್ಗೆ ಯಾರು ಆ ಥರ ಬೆಂಬಲ ಕೊಡೋರು ಕಮ್ಮಿ ಆಗ್ತಾರೆ. ಮತ್ತು ನಮ್ಗೆ ಯಾರು ಒರಿಜಿನಲ್ ಆಗಿ ನಿಜವಾಗಿ ಯಾರು ಬೆಂಬಲ ಕೊಡ್ತಾರೋ ಅವ್ರು ಬೆಂಬಲ ಕೊಡ್ತಾರೆ. ಇದು ಏನಾಗುತ್ತೆ ಅಂತಂದರೆ ನಾವು ಕಾಣಿಸ್ಕೊಳ್ಳದೆ ಇದ್ದರೆ ಜನ ನಮ್ಮನ್ನು ಮರ್ತು ಬಿಡ್ತಾರೆ ಅನ್ನೋದು ಬಹಳ ಸತ್ಯ. ನಂದು ವಾರದ ಕತೆ ಚಂದನ ಜೊತೆ ಪೇಜ್ ಹೋದ್ಮೇಲೆ ಹೋಯ್ತಲ್ಲ ಅಂತ ಒಂದಷ್ಟು ದಿನ ಮರುಗಿದ್ರು ಜನ, ಇಲ್ಲ ಅಂತ ನಾನು ಹೇಳಲ್ಲ. ಅದಾದ್ಮೇಲೆ ಮರ್ತ್ಬಿಟ್ರು. ಯಾಕಂದರೆ ನಂತರ ಸಾವಿರ ಇನ್ಫ್ಲುಯೆನ್ಸಸ್ ಬರ್ತಾರೆ. ಈಗಲೂ ಅಷ್ಟೇ, ನಾವು ಟ್ರೆಂಡಿಂಗಲ್ಲಿದ್ದರೆ ಜನ ನಮ್ಮನ್ನು ನೆನ್ಪಿಟ್ಕೋತಾರೆ, ಆಮೇಲೆ ಮರ್ತು ಬಿಡ್ತಾರೆ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ, ನಾವು ಕೂಡ ಮರ್ತು ಬಿಡ್ತೀವಿ. ಎಷ್ಟೋ ಆ್ಯಕ್ಟರ್ಸ್ಗಳನ್ನು ಸಿನಿಮಾ ಮಾಡುವಾಗ ಅವ್ರು ನೆನ್ಪಿರ್ತಾರೆ, ಅದಾದಮೇಲೆ ಟ್ರೆಂಡಿಂಗ್ ಯಾರು ಬರ್ತಾರೋ ಅವರು ನೆನ್ಪಿಟ್ಕೋತೀವಿ. ಅದಾದಮೇಲೆ ಸಡನ್ನಾಗಿ ಇವರೊಬ್ಬರು ಇದ್ರಲ್ವಾ ಅಂತ ಯಾವಾಗಲೂ ಒಂದ್ಸತಿ ನೆನೆಸ್ಕೋತೀವಿ. ಇದನ್ನು ತಪ್ಪು ಅಂತಲೂ ನಾನು ಹೇಳಲ್ಲ, ಇದು ನಾನು ಫೀಲ್ ಮಾಡಿದ್ದೀನಿ. ಬಟ್ ನಾನು ಅದನ್ನು ಮೆಚೂರ್ಡ್ ಆಗಿ ತೊಗೋತೀನಿ. ಅಪ್ಪ ಜೀವನದಲ್ಲಿ ಅಪ್ಪ ನಮ್ಮಪ್ಪ ನಂಗೆ ಬಹಳ ಇಷ್ಟ. ಯಾಕಂದರೆ ಇವತ್ತಿಗೂ ನಾನು ಪ್ರಮೋಷನ್ಸ್ಗೆ ಹೋದ್ರು, ಇವೆಂಟ್ಗೆ ಹೋದ್ರು, ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗೆ ಬರ್ತಾರೆ. ಏನೇ ಇದ್ದರೂ ನನಗೆ ಆಗ್ತಾಯಿಲ್ಲ ಇವಾಗ ಅಟ್ಲೀಸ್ಟ್ ಸಮ್ಟೈಮ್ಸ್ ನಾನು ಬಿಟ್ಟೋಗ್ಬೋದು. ಮುಂಚೆ ನಾನು ಚಿಕ್ಕವಳಿದ್ದಾಗಿಂದ ನಾನು ಡಿಬೇಟ್ ಕಾಂಪಿಟೇಷನಿಂದ ಹಿಡಿದು ಎಲ್ಲ ಕಡೆ ನಮ್ಮಪ್ಪ ಬಂದಿದ್ದಾರೆ, ತುಂಬ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ನನ್ನ ಫ್ಯಾಮಿಲಿಗೋಸ್ಕರ ಬಹಳ ರಿಸ್ಕ್ ತೊಗೋತೀನಿ, ಯಾವಾಗಲೂ ಅಷ್ಟೇ. ಹೊರಗಡೆ ಏನೇ ಸಾವಿರ ಇರಲಿ, ನಾನು ನನ್ನ ಫ್ಯಾಮಿಲಿಗೋಸ್ಕರ ಯಾರನ್ನು ಬೇಕಾದರೂ ಎದುರಾಕೋತೀನಿ. ಆ ಥರ ತುಂಬ ಸಿಚುವೇಶನ್ಸ್ ಇದ್ದಾವೆ, ಬಟ್ ಹೇಳೋಕ್ಕಾಗಲ್ಲ. ಓಕೆ, ಈಗ 2 ಆಪ್ಷನ್ ಇರುತ್ತೆ, ಅದರಲ್ಲಿ ಯಾವುದಾಗ್ಬೋದು ಅಂತ? ಏನು 2 ಆಪ್ಷನ್? ಓಕೆ, 2 ಆಪ್ಷನ್. ಸೀರಿಯಲ್ಲು, ಸಿನಿಮಾ? ಸೀರಿಯಲ್ ಅವಕಾಶ ಕೊಟ್ಟಿದ್ದು ಮೊದಲು. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್? 2. ಇದು 2. ಫೇಸ್ಬುಕ್ ಫೇಮ್ ಕೊಡ್ತು ಫಸ್ಟು, ಇನ್ಸ್ಟಾಗ್ರಾಮ್ ಅನ್ನ ಕೊಡ್ತು. 2. ಸಾಹಿತ್ಯ, ಭಾಷಣ? ಮೊದಲು ಬರವಣಿಗೆ, ಭಾಷಣ? ಕಷ್ಟ ಆದರೂ ಬರವಣಿಗೆ ಇಷ್ಟ. ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಇಷ್ಟ. ಸಾಹಿತ್ಯ, ಕತೆ? ಇನ್ನೇನು ಸಾಹಿತ್ಯ ಅದು ಕತೆ ಎಲ್ಲ ಒಂದೇ ಅಲ್ವಾ? ಅಲ್ಲ, 2 ಬರವಣಿಗೆಯಲ್ಲಿ ಬೇರೆ. ಇದು 2 ನನಗೆ ಕಂಪ್ಲೀಟ್ ಇದೇ ಇಷ್ಟ, ಬರವಣಿಗೆನೇ ಇಷ್ಟ. ಹಂಗಾಗಿ ಬರವಣಿಗೆ, ಸಾಹಿತ್ಯ, ಕತೆ. ಈಗ ನೆಕ್ಸ್ಟ್ ಪುಸ್ತಕ ಯಾವಾಗ ಬರುತ್ತೆ? ಇದು ರಾಂಗ್ ಕ್ವಶನ್. ರಾಂಗ್ ಕ್ವಶನ್. ಸದ್ಯಕ್ಕಿಲ್ಲ, ಬಟ್ ಬರುವಾಗ ಖಂಡಿತ ಹೇಳ್ತೀವಿ. ಒಂದು ಇವಾಗ ಅದೇ ಕನ್ನಡದ ಅನುವಾದ, ಇಂಗ್ಲೀಷಿಂದ ಕನ್ನಡ ಅನುವಾದ ಮಕ್ಕಳ ಕತೆ ಇದೆ, ಪ್ರಿಮ್ರೋಸಸ್ ಕರ್ಸ್. ಅದಾದಮೇಲೆ ಯಾವುದು ಬರ್ದಿಲ್ಲ. ಚಂದನನಿಗೆ ಹೊರಗಡೆ ಹೋಗಿ ಸುತ್ತಾಡೋದು ಇಷ್ಟ ಅಥವಾ ಮನೇಲಿರೋದು ಇಷ್ಟ? ಮನೇಲಿದ್ದು ಕೆಲಸ ಮಾಡೋಕ್ಕಿಷ್ಟ. ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ಹೊರಗಡೆ ಹೋಗಿ ಶೂಟ್ ಮಾಡ್ಕೊಂಬಂದರೆ ಮನೇಲಿ ಎಡಿಟಿಂಗ್ ಮಾಡೋದು, ಕೆಲಸ ಮಾಡೋದಂದರೆ ತುಂಬ ಇಷ್ಟ. ಚಂದನ ಜೊತೆಗೆ ಎಷ್ಟು ಟೀಮ್ ಇದೆ? ಒನ್ ವಿಮೆನ್ ಆರ್ಮಿ. ಒಬ್ಳೆ. ಕೊನೆಯದಾಗಿ ನಿಮ್ಮಂತೆ ಸಾಧನೆ ಮಾಡಲಿಕ್ಕೆ ಇಚ್ಛೆ ಪಡುವಂತಹ ಮಹಿಳೆಯರಿಗೆ ಅಥವಾ ವುಮೆನ್ಸ್ ಅಥವಾ ಹೆಣ್ಮಕ್ಳಿಗೆ, ಸಣ್ಣ ಹೆಣ್ಮಕ್ಳು, ಸಾಧನೆ ಅಂದರೆ ನನ್ನ ಪ್ರಕಾರ ಹೊಟ್ಟೆ ತುಂಬ ಊಟ ಮಾಡೋದು, ಕಣ್ ತುಂಬ ನಿದ್ದೆ ಮಾಡೋದು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಜನಕ್ಕೆ ಎಷ್ಟೇ ದುಡಿದ್ರೂ ಕಣ್ ತುಂಬ ನಿದ್ದೆ ಮಾಡೋಕ್ಕಾಗಲ್ಲ, ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ, ಟೆನ್ಷನು, ಸ್ಟ್ರೆಸ್ ಎಲ್ಲ ಇರುತ್ತೆ. ಅದನ್ನು ನಾನು ಅನುಭವಿಸಿದ್ದೀನಿ. ಯಾವಾಗ ನಾವು ಲೈಫಲ್ಲಿ ನೆಮ್ಮದಿಯಾಗಿರ್ತೀವಿ ಅದೇ ಸಾಧನೆ, ಕೋಟಿ ಮಾಡೋದು ಸಾಧನೆ ಅಲ್ಲ. ಆ್ಯಂಡ್ ಆ ನೆಮ್ಮದಿಯಾಗಿರೋದಕ್ಕೆ ಕೆಲವರು ಗೋಲ್ ಹಾಕ್ಕೊಂಡಿರ್ತಾರೆ, ಈ ವರ್ಷ ನಾನು ಇದನ್ನು ರೀಚ್ ಮಾಡಬೇಕು ಅಂತ. ಸೊ ಅದನ್ನು ರೀಚ್ ಮಾಡಿದಾಗ ಎಲ್ಲರಿಗೂ ನೆಮ್ಮದಿ ಸಿಗುತ್ತೆ. ಹಾಗಾಗಿ ದೃಢ ನಿರ್ಧಾರ ತೊಗೊಂಡು ಕಾನ್ಫಿಡೆಂಟಾಗಿ ಮುನ್ನುಗ್ಗೋದು ಅಷ್ಟೇ ನನ್ನ ಸಜೆಷನ್. ಇವಿಷ್ಟು ನಮ್ಮ ಸೀರಿಯಲ್ ನಟಿ ಹಾಗೂ ಇನ್ಸ್ಪಿರೇಷನ್ ಚಂದನ ಜೊತೆಗಿನ ಮಾತುಗಳು. ನೀವು ಕೂಡ ಈ ಎಪಿಸೋಡಿಂದ ಇನ್ಸ್ಪೈರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೂ ಕೂಡ ಈ ಮಾತುಕತೆ ಇನ್ಸ್ಪೈರ್ ಆಗಲಿ. ಜೊತೆಗೆ ಚಂದನ ತಗೊಂಡಂತಹ ಡಿಸಿಷನ್ಗಳು ಅಥವಾ ಚಂದನನಿಗೆ ಸಿಕ್ಕಂಥ ಹಾದಿ ಅದು ನಿಮ್ಮೆಲ್ಲರ ಹಾದಿ ಆಗಿರಲಿ. ಜೊತೆಗೆ ಚಂದನಾಳಿಗೂ ಕೂಡ ಆಲ್ ದಿ ಬೆಸ್ಟ್, ಚೆನ್ನಾಗಾಗಲಿ ಜೀವನ ಅನ್ನುವಂಥ ವಿಶಸ್ಸನ್ನು ನೀವೆಲ್ಲರೂ ಕೂಡ ಮಾಡಿ. ಥ್ಯಾಂಕ್ ಯು.